ಸಿದ್ದರಾಮಯ್ಯನ ತೆಗೆದರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಕ್ರಾಂತಿನೇ ಆಗುತ್ತೆ, ಹೋರಾಟ ಆಗುತ್ತೆ. ಅದರಲ್ಲೇನು ಬೇರೆ ಮಾತಿಲ್ಲ. ಸಾವಿರಾರು ಜನ ಜೈಲಿಗೆ ಹೋಗೋಕ್ಕೂ ಸಿದ್ಧ. ಸಿದ್ದರಾಮಯ್ಯನವರನ್ನ ಯಾಕೆ ತೆಗಿಬೇಕು? ಕಾರಣ ಏನು? ಈಗ ಸಿದ್ದರಾಮಯ್ಯನವರನ್ನ ತೆಗೆದು ಅವರಂತ ಒಬ್ಬ ವ್ಯಕ್ತಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಇಲ್ಲ, ಬಿಜೆಪಿನಲ್ಲೂ ಇಲ್ಲ, JDSನಲ್ಲೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು ಹಿಂದೆ, ಈಗ 2.5 ವರ್ಷ ಆಯಿತು. ಬಹಳ ಅದ್ಭುತವಾದಂಥ ಚಿಂತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಆ ಒಂದು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳು ಇದ್ದು 7 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಅವರನ್ನ ತೆಗೆದು ಅವರ ಸ್ಥಾನಕ್ಕೆ ರಾಜಕೀಯವಾಗಿ ತರಬಹುದಷ್ಟೇ ಹೊರತು ಬೇರೆಯವರು ಬರೋದಕ್ಕೆ ಅಂತ ವ್ಯಕ್ತಿಗಳು ಯಾರು ಇಲ್ಲ. ನಾನಂತೂ ಹೇಳ್ತೀನಿ, ಸಿದ್ದರಾಮಯ್ಯನ ತೆಗೆದರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಕ್ರಾಂತಿನೇ ಆಗುತ್ತೆ, ಹೋರಾಟ ಆಗುತ್ತೆ. ಅದರಲ್ಲೇನು ಬೇರೆ ಮಾತಿಲ್ಲ. ಸಾವಿರಾರು ಜನ ಜೈಲಿಗೆ ಹೋಗೋಕ್ಕೂ ಸಿದ್ಧ. ಸಿದ್ದರಾಮಯ್ಯನವ್ರನ್ನ ತೆಗೆಯೋದು ಅಷ್ಟು ಸುಲಭವಲ್ಲ. ತೆಗೆಯೋದ್ರಿಂದ ರಾಜ್ಯಕ್ಕೇನು ಒಳ್ಳೆಯದಾಗೋದಿಲ್ಲ. ಒಂದು ಚಿಂತನೆ ಇರ್ತಕ್ಕಂಥ ವ್ಯಕ್ತಿ, ಅಭಿಮಾನ ಇರ್ತಕ್ಕಂಥ ವ್ಯಕ್ತಿ, 50 ವರ್ಷದ ರಾಜಕಾರಣ, ಶಾಸಕರಾಗಿ, ಉಪಮುಖ್ಯಮಂತ್ರಿಯಾಗಿ, ಮಂತ್ರಿ ಆಗಿದ್ದಾರೆ. ಈಗ ಅವರು ತೆಗೆದು ಬೇರೆಯವರು ಬರಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ, ಇದು ಸಾಧುವಲ್ಲ. ಮತ್ತು ಇದಕ್ಕೆ ಅವರು ಹೈಕಮಾಂಡ್ನವ್ರು ಕೈ ಹಾಕಿದ್ರೆ ಇದು ನಿಜವಾಗ್ಲೂ ಬೆಂಕಿ ಜೊತೆಲಿ ಸರ್ಸಾದಂಗಾಗುತ್ತೆ. ಒಳ್ಳೆಯದಂತೂ ಆಗೋದಿಲ್ಲ. ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೇನೆ ನಾನು.